ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಎಸ್ತೇರಳ ಪುಸ್ತಕ 3ನೇ ಅಧ್ಯಾಯ 8ನೇ ವಾಕ್ಯ. ಹಾಮಾನನು ಅರಸನಾದ ಅಹಷ್ವೇರೋಷನಿಗೆ, ನಿನ್ನ ರಾಜ್ಯದ ಎಲ್ಲ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರುತ್ತದೆ, ಅದು ಇತರ ಜನಾಂಗಗಳವರ ಮಧ್ಯದಲ್ಲಿ ಹರಡಿದ್ದರೂ ಅವರಿಂದ ಪ್ರತ್ಯೇಕವಾಗಿಯೇ ಇರುತ್ತದೆ. ಆ ಜನಾಂಗದವರ ನಿಯಮಗಳು ಇತರ ಎಲ್ಲ ಜನಾಂಗದವರ ನಿಯಮಗಳಿಗೆ ಬೇರೆಯಾಗಿರುತ್ತವೆ. ಅರಸನ ನಿಯಮಗಳಂತೂ ಅವರು ಅನುಸರಿಸುವುದೇ ಇಲ್ಲ. ಇಲ್ಲಿ ಎಸ್ತೇರಳ ಪುಸ್ತಕದಲ್ಲಿ ನಮಗೆ ಗೊತ್ತು, ಯಹೂದ್ಯರಿಗೆ ವಿರೋಧಿಯಾಗಿದ್ದಂತಹ ಹಾಮಾನನು ಹೇಳ್ತಾ ಇರುವಂತಹ ಒಂದು ಮಾತು. ಹಾಮಾನ್ ಏನು ಹೇಳ್ತಾನೆ? ಸ್ವಾಮಿ, ನಿನ್ನ ರಾಜ್ಯದಲ್ಲಿ ಒಂದು ಜನಾಂಗ ಇದೆ, ಅವರು ಇತರ ಜನಾಂಗಗಳಂತೆ ಅಲ್ಲ. ಅವರು ಇತರ ಜನಾಂಗಗಳ ಮಧ್ಯದಲ್ಲಿದ್ದರೂ ಸಹ ಅವರು ಪ್ರತ್ಯೇಕವಾಗಿ ವಾಸ ಮಾಡ್ತಾರೆ. ಎಷ್ಟು ಒಳ್ಳೆಯ ಒಂದು ಸಾಕ್ಷಿಯನ್ನು ವಿರೋಧಿ ಆದರೂ ಸಹ ಹೇಳ್ತಾ ಇದ್ದಾನೆ, ಸತ್ಯವಾದ ಮಾತನ್ನು ಹೇಳ್ತಾ ಇದ್ದಾನೆ. ಅವರು ನಮ್ಮ ಮಧ್ಯೆಯಲ್ಲಿದ್ದರೂ ಸಹ ನಮ್ಮ ಥರ ಅಲ್ಲ ಸ್ವಾಮಿ, ಅವರು ವ್ಯತ್ಯಾಸವಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ಈ ಲೋಕದಲ್ಲಿದ್ದರೂ ನಾವು ಈ ಲೋಕದವರಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ನಾವು ಲೋಕದಲ್ಲೇ ವಾಸ ಮಾಡ್ತಾ ಇದ್ದೀವಿ. ಪಾಪಿಗಳಾದಂತಹ, ಪಾಪದಲ್ಲಿ ಮುಳುಗಿರುವಂತಹ ಅನೇಕ ವ್ಯಕ್ತಿಗಳ ಮಧ್ಯದಲ್ಲಿಯೇ ನಾವು ವಾಸ ಮಾಡ್ತಾಯಿದ್ರು ಸಹ ನಾವು ಅದನ್ನು ಫಾಲೋ ಮಾಡುವವರಲ್ಲ, ನಾವು ಅದನ್ನು ಹಿಂಬಾಲಿಸುವವರಲ್ಲ. ಹಾಮಾನನ ಒಂದು ದೊಡ್ಡ ಸಾಕ್ಷಿ, ಅವರು ಪ್ರತ್ಯೇಕವಾಗಿ ವಾಸ ಮಾಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ನೀವಿರುವಂತಹ ಸ್ಥಳದಲ್ಲಿ ಒಂದು ವೇಳೆ ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಮನೆಗಳ ಪಕ್ಕದಲ್ಲಿ ಯೇಸ್ವಾಮಿ ನಂಬದೇ ಇರುವವರು ಇರ್ಬೋದು. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಜೊತೆಯಲ್ಲಿ ಯೇಸ್ವಾಮಿ ನಂಬದೇ ಇರುವಂಥ ವ್ಯಕ್ತಿ ಕೆಲಸ ಮಾಡ್ತಾ ಇರ್ಬೋದು. ಆದರೆ ಅವರು ಈ ಡಿಫ್ರೆನ್ಸನ್ನು ಕಂಡುಕೊಳ್ಳಲಿ. ಹೌದು, ಇವರು ಒಂಥರ ವ್ಯತ್ಯಾಸವಾಗಿದ್ದಾರೆ, ಇವರೊಂದು ವ್ಯತ್ಯಾಸದ ಸ್ವಭಾವವುಳ್ಳವರಾಗಿದ್ದಾರೆ ಎಂಬುದಾಗಿ ಅವರು ಹೇಳಬೇಕು. ನಾನು ಹೇಳೋದಲ್ಲ, ನಾನೊಬ್ಬ ವ್ಯತ್ಯಾಸವುಳ್ಳವನಾಗಿದ್ದೇನೆ, ನಾನು ಯೇಸ್ವಾಮಿ ನಂಬಿದ್ದೇನೆ, ನಾನು ಚರ್ಚ್ಗೆ ಹೋಗ್ತೀನಿ, ನಾನು ವಾಕ್ಯ ಓದ್ತೀನಿ, ನಾನು ಈ ಥರ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ನಾನಲ್ಲ ಹೇಳೋದು. ಅವರು ಹೇಳಬೇಕು ಬೇರೆಯವ್ರ ಸಂಗಡ. ಇಲ್ಲ ಸ್ವಾಮಿ, ಅವರು ಆ ಥರ ಅಲ್ಲ, ಅವರು ಡಿಫ್ರೆಂಟ್ ಆಗಿದ್ದಾರೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ಅಂಥ ಒಂದು ಅದ್ಭುತ ಸಾಕ್ಷಿ ನನ್ನ ಕುರಿತು ಇತರರು ಹೇಳುವ ಹಾಗೆ ಜೀವಿಸುವಂಥ ಕೃಪೆ ನನಗೆ ಕೊಡು ಎಂಬುದಾಗಿ ನಾನು ದೇವರ ಸಲ್ಲಿ ಪ್ರಾರ್ಥನೆ ಮಾಡಬೇಕು. ಒಳ್ಳೆಯ ಸಾಕ್ಷಿಯನ್ನು ಹಾಮಾನನು ಹೇಳ್ತಾನೆ. ಮಾತ್ರವಲ್ಲ, ಅವರ ನಿಯಮಗಳೇ ಡಿಫ್ರೆಂಟು, ಅವರ ಲೈಫೇ ಬೇರೆ, ಅವ್ರ ಲೈಫ್ ಸ್ಟೈಲೇ ಬೇರೆ, ಜೀವನ ಶೈಲಿನೇ ಬೇರೆ, ಅವರ ನಿಯಮಗಳೇ ಬೇರೆ. ಯಾಕೆ ಅಂದರೆ ಅವರು ಆರಾಧನೆ ಮಾಡುವಂತಹ ದೇವರೇ ಬೇರೆಯಾಗಿರೋದ್ರಿಂದ, ಆ ದೇವರು ಪರಿಶುದ್ಧನಾಗಿರೋದ್ರಿಂದ ಈ ಜನರು ಪರಿಶುದ್ಧವಾಗಿದ್ದಾರೆ. ದೇವರ ವಾಕ್ಯದಲ್ಲಿ ಯಾಜಕ ಕಾಂಡದಲ್ಲಿ 1 ಪೇತ್ರದಲ್ಲಿ ಓದ್ತೇವೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಕರ್ತನಾದ ದೇವರು ಪರಿಶುದ್ಧನಾದಂತಹ ದೇವರಾಗಿರೋದರಿಂದ ದೇವರು ನನ್ನಿಂದ ನಿಮ್ಮಿಂದ ಬಯಸುವಂಥದ್ದು ಅದೇ ಪರಿಶುದ್ಧತೆಯನ್ನು ದೇವರು ಬಯಸ್ತಾನೆ. ಈ ಮಧ್ಯಾಹ್ನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ದೇವರೇ, ಅದೇ ಪರಿಶುದ್ಧತೆ ನನ್ನ ಜೀವಿತದಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ಕರ್ತನೆ ನೀನು ನನಗೆ ಕೃಪೆ ಮಾಡು ಎಂಬುದಾಗಿ ನಾವು ದೇವರ ಸಲ್ಲಿ ಪ್ರಾರ್ಥನೆ ಮಾಡೋಣ. ಎಷ್ಟೇ ವಿರೋಧಗಳು ಬಂದರೂ, ಎಷ್ಟೇ ತಡೆಗಳು ಬಂದರೂ, ಯಹೂದ್ಯರು ಅಲ್ಲಿ ಅವರು ಸಪ್ರೇಟ್ ಆಗಿದ್ದರು, ಅವರೊಂದು ಪ್ರತ್ಯೇಕ ಜನಾಂಗವಾಗಿದ್ದರು. ಅವರ ಜೀವಿತದಲ್ಲಿ ಈ ಲೋಕದವರ ಆಚಾರಗಳನ್ನು ಮಾಡ್ತಾ ಇರಲಿಲ್ಲ. ಪ್ರತ್ಯೇಕವಾಗಿ ನಮಗೆ ಗೊತ್ತು, ಇಸ್ರಾಯೇಲರು ಈ ಲೋಕದಲ್ಲಿ ಜೀವಿಸ್ತಾ ಇದ್ದಂಥ ಸಮಯದಲ್ಲಿ ಈ ಒಂದು ಘಟನೆ ಬಿಟ್ಟರೆ, ಯಾಕಂದರೆ ಇವರು ಇವಾಗ ಬೇರೊಂದು ದೇಶದಲ್ಲಿದ್ದಾರೆ. ಬೇರೊಂದು ದೇಶದಲ್ಲಿದ್ದರೂ ಸಹ ಅವರೇನಾಗಿದ್ದಾರೆ, ಅವರು ಸಪ್ರೇಟ್ ಆಗಿದ್ದಾರೆ. ದಾನಿಯೇಲ್, ಶದ್ರಕ್, ಮೇಷಕ್, ಅಬೇದ್ನಗೋ ಇವರನ್ನು ಸಹ ನಾವು ನೋಡ್ತೇವೆ. ಬಾಬೇಲ್ನಲ್ಲಿದ್ದರೂ ಸಹ ಅವರು ಡಿಫ್ರೆನ್ಸ್ ಆಗಿದ್ದರು. ಅವರ ಆರಾಧನೆ ಇವರು ಮಾಡಲಿಲ್ಲ, ಅವರ ಆಹಾರ ಇವರು ತಿನ್ನಲಿಲ್ಲ, ಅವರ ಸ್ಟೈಲನ್ನು ಇವರು ಹಿಂಬಾಲಿಸಲಿಲ್ಲ. ಇವರಿಗೆ ಇವರದೇ ಆದಂತಹ ಸ್ಟೈಲ್ ಇತ್ತು, ಇವರಿಗೆ ಇವರದೇ ಆದಂಥ ಆರಾಧನಾ ರೀತಿಗಳು, ಆಹಾರದ ಕ್ರಮಗಳು ಎಲ್ಲ ಡಿಫ್ರೆಂಟ್ ಆಗಿದ್ದಾಗ ದೇವರು ಅವರಿಗಾಗಿ ಇಳಿದು ಬಂದರು. ಇಲ್ಲಿ ಈ ಎಸ್ತೇರಳ ಪುಸ್ತಕದಲ್ಲಿ ಓದುವಾಗ ನಾವು ನೋಡ್ತೇವೆ, ಮೇದ್ಯ ಸಂಸ್ಥಾನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಸಂಸ್ಥಾನದಲ್ಲಿ ವಾಸ ಮಾಡ್ತಾ ಇರುವಂತಹ ಸನ್ನಿವೇಶಗಳಲ್ಲಿ ಸೆರೆಯಾಗಿ ಅಲ್ಲೋಗಿ ವಾಸ ಮಾಡ್ತಾ ಇದ್ದರೂ ಸಹ ಅವರು ಡಿಫ್ರೆಂಟಾಗಿ ವಾಸ ಮಾಡ್ತಾ ಇದ್ದಾರೆ, ವ್ಯತ್ಯಸ್ತವಾಗಿ ವಾಸ ಮಾಡ್ತಾ ಇದ್ದಾರೆ. ಎಲ್ಲಿ ನಾವು ಇನ್ನೊಬ್ಬರ ಜೊತೆಯಲ್ಲಿ ಸೇರಿಕೊಳ್ಳದೆ ಅಥವಾ ಈ ಲೋಕದವರ ಸಂಗಡ
ಇಜ್ಜೋಡಾಗದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ದೇವರು ನಮಗಾಗಿ ಇಳಿದು ಬರ್ತಾನೆ. ಸಮಸ್ಯೆಗಳು ಬರುವಾಗ, ವೇದನೆಗಳು ಬರುವಾಗ, ಒಂದು ವೇಳೆ ಅನ್ಯ ಜನಾಂಗದವರು ಬರದೇ ಇರ್ಬೋದು, ಈ ಲೋಕದವರು ಬರದೇ ಇರ್ಬೋದು, ಅಕ್ಕಪಕ್ಕದವರು ಬರದೇ ಇರಬಹುದು, ಆದರೆ ದೇವರು ಇಳಿದು ಬರ್ತಾನೆ. ನೀನು ಯಾರಿಗಾಗಿ ನಿಂತಿದ್ದೀಯೋ, ಯಾವ ದೇವರ ಮಾತಿಗೆ ವಿಧೇಯನಾಗಿ ಜೀವಿಸ್ತಾ ಇದೆಯೋ ಆ ದೇವರು ನಿನ್ನ ಸಮಸ್ಯೆ ಮಧ್ಯದಲ್ಲಿ ಇಳಿದು ಬರ್ತಾನೆ. ಇಲ್ಲಿ ನಾವು ಎಸ್ತೇರಳ ಪುಸ್ತಕದಲ್ಲಿ ಅದನ್ನೇ ನೋಡ್ತೀವಿ. ದೇವರು ಅವರಿಗಾಗಿ ಇಳಿದು ಬರ್ತಾ ಇದ್ದಾನೆ. ಹಾಮಾನನು ಹೇಳಿದಂಥ ಸಾಕ್ಷಿಗೆ ಅನುಸಾರವಾಗಿ ದೇವರು ಆ ಪ್ರತ್ಯೇಕ ಜನಾಂಗವನ್ನು ಉಳಿಸುವುದಕ್ಕಾಗಿ ಪ್ರಯತ್ನವನ್ನು ದೇವರು ಮಾಡಿ ಅದರಲ್ಲಿ ಸಫಲನಾಗಿ ಯಹೂದ್ಯರನ್ನು ರಕ್ಷಿಸಿದರೆ, ನೀನು ದೇವರಿಗಾಗಿ ಸಾಕ್ಷಿಯಾಗಿ ಜೀವಿಸುವುದಾದರೆ ನೀನು ಎಲ್ಲಿ ತಲೆ ತಗ್ಗಿಸಲ್ಪಡುತ್ತಿ ಎಂಬುದಾಗಿ ತಿಳಿದುಕೊಳ್ಳುವಂಥ ಸನ್ನಿವೇಶ ಬರ್ತದೋ ಅದೇ ಸ್ಥಳದಲ್ಲಿ ದೇವರು ನಿನಗಾಗಿ ಇಳಿದು ಬಂದು ನಿನ್ನ ತಲೆ ಎತ್ತಿ ನಿಲ್ಲುವ ಹಾಗೆ ಮಾಡುವಂತಹ ದೇವರಾಗಿದ್ದಾನೆ. ಆದ್ದರಿಂದ ನಂಬಿಕೆಯಿಂದ ದೇವರ ಹೇಳೋಣ, ಕರ್ತನೇ, ನಾನು ನಿನಗೆ ಸಾಕ್ಷಿಯಾಗಿ ಜೀವಿಸ್ತೇನೆ, ಇತರರ ಮಧ್ಯದಲ್ಲಿ ಸಾಕ್ಷಿಯಾಗಿ ಪರಿಶುದ್ಧನಾಗಿ ನಿನ್ನ ಮಗನಾಗಿ ಮಗಳಾಗಿ ಜೀವಿಸ್ತೇನೆ ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಸಾರಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮರೆ ಮಾಡಪ್ಪ ದೇವರೇ. ಈ ದಿವಸ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಾವೊಂದು ಪ್ರತ್ಯೇಕ ಜನಾಂಗವಾಗಿ, ಒಂದು ಪ್ರತ್ಯೇಕ ವ್ಯಕ್ತಿಗಳಾಗಿ ಕರ್ತನೆ, ಈ ಲೋಕದವರೊಂದಿಗೆ ಇಜ್ಜೋಡಾಗದೆ ನಿನ್ನ ವಾಕ್ಯಕ್ಕನುಸಾರವಾಗಿ, ನಿನ್ನ ಚಿತ್ತಕ್ಕನುಸಾರವಾಗಿ ಮುಂದೆ ಸಾಗುವಂತೆ ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನೀನು ಮಾಡುತ್ತಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.